11th ಏಪ್ರಿಲ್ 1970 ಅಮೆರಿಕದ ಕೆನಡಿ ಸ್ಪೇಸ್ ಸೆಂಟರ್ ಅಪೋಲೋ 13 ಮಿಷನ್ನ ರಾಕೆಟ್ ಲಾಂಚ್ ಆಗ್ತಾ ಇರುತ್ತೆ. ಆ ರಾಕೆಟಲ್ಲಿ ಕೂತ್ಕೊಂಡಿರೋದು ಟೋಟಲ್ 3 ಆಸ್ಟ್ರೋನಾಟ್ಸ್. ಅವರು ಚಂದ್ರದ ಮೇಲೆ ಹೋಗೋಕ್ಕೆ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಗೊತ್ತಾ, 20th ಜುಲೈ 1969, ಇನ್ನೂ ಒಂದು ವರ್ಷ ಕೂಡ ಆಗಿರೋ ಆ ದಿನಕ್ಕಿಂತ. ಯಾವುದು ಅಂದರೆ ಅನಿಲ್ ಆರ್ಮ್ಸ್ಟ್ರಾಂಗ್ ಅನ್ನೋ ಒಬ್ಬ ವ್ಯಕ್ತಿ ಮೂನ್ ಮೇಲೆ ತಮ್ಮ ಮೊದಲ ಹೆಜ್ಜೆ ಇಟ್ಟಿದ್ದು. ನಾಸಾ ಅವ್ರದ್ದು ಇದು 3ನೇ ಮಿಷನ್ ಆಗಿರುತ್ತೆ, ಜನರಿಗೆ ಚಂದ್ರದ ಮೇಲೆ ಕಳ್ಸೋಕ್ಕೆ. ಇದೆಲ್ಲ ನೋಡಿಕೊಂಡು ಒಳಗೆ ಕೂತಿದ್ದ ಆಸ್ಟ್ರೋನಾಟ್ಸ್ ಅವ್ರು ತುಂಬ ಕಾನ್ಫಿಡೆನ್ಸ್ ಆಗಿರ್ತಾರೆ, ಅವರ ಮಿಷನ್ ಸಕ್ಸಸ್ಫುಲ್ ಆಗುತ್ತೆ ಅಂತ. ಜೊತೆಗೆ ಅವ್ರ ಕಂಡ ಕನಸು ಚಂದ್ರದ ಮೇಲೆ ಹೋಗೋದು ನಿಜ ಆಗ್ತಾ ಇದೆ ಅಂತ. ಬಟ್ ಇದರೆಲ್ಲ ಜೊತೆಗೆ ಅವ್ರಿಗೆ ಒಂದು ವಿಷಯದ ಅರಿವಿರಲ್ಲ, ಅವ್ರ ಕಂಡ ಕನಸು ಯಾವತ್ತೂ ನಿಜ ಆಗಲ್ಲ ಅಂತ. Neil Armstrong reporting the roll and pitch program, which puts Apollo 11 on a proper heading. April 1970 ಸ್ಪೇಸ್ ಕ್ರಾಫ್ಟ್ 3,30,000 ಕಿಲೋಮೀಟರ್ ದೂರ ಭೂಮಿಯಿಂದ ಇರಬೇಕಾದ್ರೆ ಅವರಿಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಬ್ಲಾಸ್ಟ್ ಸೌಂಡ್ ಕೇಳಿಸುತ್ತೆ. ಆ ಇಡೀ ದೊಡ್ಡ ಬ್ಲಾಸ್ಟಿಂದ ಇಡೀ ಸ್ಪೇಸ್ ಕ್ರಾಫ್ಟೇ ನಡಗಿರುತ್ತೆ. ಆ ಬ್ಲಾಸ್ಟ್ ಆದ ಫ್ಯೂ ಸೆಕೆಂಡ್ಸಲ್ಲೇ 10 ವಾರ್ನಿಂಗ್ ಲೈಟ್ಸ್ಗಳು, 10 ಅಲಾರಾಮ್ಗಳು ಜೋರಾಗಿ ಕೇಳಿಸೋಕ್ಕೆ ಶುರುವಾಗುತ್ತೆ. ಒಳಗಿದ್ದ ಆಸ್ಟ್ರೋನಾಟ್ಸ್ಗಳಿಗೆ ಭಯ ಶುರುವಾಗುತ್ತೆ. ಅವರಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಗೊತ್ತಾಗುತ್ತೆ ಅವ್ರ ಹತ್ರ ಇದ್ದ 2 ಗ್ಯಾಸ್ ಟ್ಯಾಂಕ್ ಅಲ್ಲಿ ಒಂದು ಆಕ್ಸಿಜನ್ ಗ್ಯಾಸ್ ಟ್ಯಾಂಕ್ ಬ್ಲಾಸ್ಟ್ ಆಗಿದೆ, ಇನ್ನೊಂದು ಆಕ್ಸಿಜನ್ ಗ್ಯಾಸ್ ಟ್ಯಾಂಕ್ ಜಲ್ದಿ ಲೀಕ್ ಆಗ್ತಾ ಇದೆ. ಭೂಮಿ ಮೇಲಿರುವ ಮಿಷನ್ ಕಂಟ್ರೋಲರ್ಸ್ ಅವರಿಗೆ ಒಂದು ಕ್ಷಣಕ್ಕೆ ಅವ್ರಿಗೆ ನಂಬಿಕೆನೇ ಬರ್ತಾ ಇರಲ್ಲ. ಅವ್ರಿಗೆ ಅನ್ಸುತ್ತೆ ಅವರ ಇನ್ಸ್ಟ್ರೂಮೆಂಟ್ಸೇ ಹಾಳಾಗೋಗಿದೆ ಅಂತ. ಆದರೆ ಸ್ಪೇಸ್ ಕ್ರಾಫ್ಟಲ್ಲಿ ಕುತ್ಕೊಂಡಿದ್ದ ಆಸ್ಟ್ರೋನಾಟ್ ಬಗ್ಗೆ ವಿಂಡೋಯಿಂದ ಆಚೆ ನೋಡಿದಾಗ ಸ್ಪೇಸಲ್ಲಿ ಆಕ್ಸಿಜನ್ ಲೀಕ್ ಆಗ್ತಿರೋದು ಕಾಣಿಸುತ್ತೆ. ಅದು ಆಕ್ಸಿಜನ್ ಲೀಕ್ ಆಗ್ತಿರೋದ್ರ ಜೊತೆಗೆ ಅವರಿಗೆ ಗೊತ್ತಾಗದೆ ಬ್ಲಾಸ್ಟ್ ಆಗಿದ ನಂತರದಿಂದನೇ ಅವರು ಭೂಮಿಯಿಂದ ಒಂದು ಕ್ಷಣಕ್ಕೆ ಎಷ್ಟೋ ಕಿಲೋಮೀಟರ್ ದೂರ ಹೋಗ್ತಾ ಇದ್ದಾರೆ ಅಂತ. ಹೀಗೆ ಇವೆಲ್ಲ ನಡೀತಾ ಎಷ್ಟೋ ಗಂಟೆ ಆದಮೇಲೆ 3 ಜನ ಆಸ್ಟ್ರೋನಾಟಿಗೆ ಗೊತ್ತಾಗುತ್ತೆ ಅವರು ಭೂಮಿಯಿಂದ ಎಷ್ಟೋ ಕಿಲೋಮೀಟರ್ ದೂರ ಬಂದ್ಬಿಟ್ಟಿದ್ದಾರೆ ಅಂತ. ಇಲ್ಲಿವರೆಗೆ ಯಾವ ಮನುಷ್ಯ ಸ್ಪೇಸಿಗೆ ಬಂದಿದ್ದಾರೋ ಅವ್ರು ಇಷ್ಟು ದೂರ ಭೂಮಿಯಿಂದ ಬಂದಿಲ್ಲ ಅಂತ. ಇದೊಂದು ಹೊಸ ರೆಕಾರ್ಡ್ ಕ್ರಿಯೇಟ್ ಆಗಿದೆ ಅಂತ. Free liquid fuel main engine soon will throttle back to 72% of rated performance down in the bucket, reducing the stress on the shuttle as it goes transonic. ಇದರೆಲ್ಲ ಜೊತೆಗೆ ನಮ್ಗೆ ಇನ್ನೊಂದು ವಿಷಯ ಗೊತ್ತಾಗುತ್ತೆ, ಏನು ಅಂದರೆ ಅವರು ರಾಕೆಟ್ ಹೋಗಿದ್ದು ಚಂದ್ರದ ಮೇಲೆ ಹೋಗಿ ಲ್ಯಾಂಡ್ ಹಾಕೋಸ್ಕರ. ಬಟ್ ಒಳಗಾಗಿದ್ದ ಟೆಕ್ನಿಕಲ್ ಇಶ್ಯೂಯಿಂದ ಅವರು ಭೂಮಿಯಿಂದ ಎಷ್ಟೋ ಕಿಲೋಮೀಟರ್ ದೂರಗಟ್ಟಲೆ ಹೋಗ್ಬಿಟ್ಟಿದ್ದಾರೆ. ಈಗ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಗೊತ್ತಾ, ಅವ್ರು ವಾಪಸ್ ಭೂಮಿ ಮೇಲೆ ಬರ್ತಾರ, ಅವ್ರು ಬರೋದಾದರೆ ಹೆಂಗೆ ಬರ್ತಾರೆ, ಅವ್ರ ಜೀವ ಹೆಂಗೆ ಉಳಿಸ್ಕೊತಾರೆ ಅಥವಾ ಉಳಿಸ್ಕೊಳಕ್ಕಾಗಲ್ವೋ, ವಿಡಿಯೋ ನೆಕ್ಸ್ಟ್ ಪಾರ್ಟಲ್ಲಿ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡಿ. ಯಾಕಂದರೆ ಇದೇ ಥರ ಇಂಟ್ರೆಸ್ಟಿಂಗ್ ರಿಯಲ್ ಲೈಫ್ ಸ್ಟೋರೀಸ್ ಈ ಚಾನಲಲ್ಲಿ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.